ನಾಗರಕೆರೆ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ರಸ್ತೆ ಜಲ ದಿಗ್ಬಂಧನವಾಗಿದೆ. JCBಗಳು ನಿರಂತರವಾಗಿ ಸೊಪ್ಪು ತೆಗೆಯುವ ಕಾರ್ಯದಲ್ಲಿ ತೊಡಗಿವೆ. ನಗರಸಭೆ JCBಗಳು ಒನ್ ವೇ ಆದ ದೊಡ್ಡಬಳ್ಳಾಪುರ ಕಾಸ್ಬಾ ರಂಗಪ್ಪ ಸರ್ಕಲ್ನಿಂದ ಕಾಸ್ಬಾಲ್ ರಸ್ತೆ ಒನ್ ವೇ ನೀರು ನುಗ್ಗುವುದರಿಂದ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಜಲ ದಿಗ್ಬಂಧನವಾಗುವ ಮುನ್ಸೂಚನೆ ತುಂಬ ಇದೆ. ನೆಲದಾಂಜನೇಯ ರಾಮಣ್ಣ ಬಾವಿ ಆಂಜನೇಯ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಕಲ್ಯಾಣಿ ತುಂಬಯ್ಯ ಶ್ರೀ ಆಂಜನೇಯ ಸ್ವಾಮಿಗೂ ಜಲ ದಿಗ್ಬಂಧನವಾಗಿದೆ. ಕಾಸ್ಬಾಗ್ ರಾಮಣ್ಣನ ಬಾವಿ ನೋಡಿ. ನಾಗರಕೆರೆ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ರಸ್ತೆಯೆಲ್ಲ ನೀರು ನಿಂತಿದೆ ನೋಡಿ. ನೀರಿನಲ್ಲಿ ಜಲ ದಿಗ್ಬಂಧನ. ಗದ್ದೆ ಕಾನೆ ಪೂರ್ತಿ 10 ಅಡಿ 12 ಅಡಿ ನೀರು ನಿಂತಿದೆ. ಆದ್ದರಿಂದ ತೋಟಗಳಲ್ಲಿ 5-6 ಅಡಿ ನೀರು ನಿಂತಿದೆ ನೋಡಿ. ಯಾವ ರೀತಿ ಹರಿಯುತ್ತಿದೆ ನೀರು. ಗದ್ದೆ ಕಾನಿ ಪೂರ್ತಿ ಮುಳುಗೋಗಿದೆ ನೋಡಿ. ಜಲ ದಿಗ್ಬಂಧನವಾಗಿದೆ. ರಸ್ತೆಗಳು ಪೂರ್ತಿ ಮುಳುಗುತ್ತಿದೆ. ಅಪಾಯ ಮಟ್ಟ ಮೀರಿ ಹರಿಯುವ ನಾಗರಕೆರೆ. ಇನ್ನೇನು ಕಾಸ್ಬಾಲ್ನ ಸಮೀಪ ಬಂದಿದೆ. ಇನ್ನು ಊರೊಳಕ್ಕೆ ನೀರು ಬಂದಿಲ್ಲ. ದರ್ಗಾಪುರದಲ್ಲಿ ಬಂದಿದೆ. ಆ ದೃಶ್ಯವನ್ನು ತೋರಿಸ್ತೀವಿ ನೋಡಿರಿ. ನಾಗರಕೆರೆ ನೀರು ಕೋಡಿ ಹೊಡೆದ ಕಾರಣ ಎಲ್ಲ ಮನೆಗಳೆಲ್ಲ ದಿಗ್ಬಂಧನವಾಗಿದೆ. ಯಾವ ರೀತಿ ಕೋಡಿ ಹರಿಯುತ್ತಿದೆ ನೋಡಿ. ದರ್ಗಾಪುರ ರಸ್ತೆ ನಿವೇದ ಸ್ಕೂಲ್ ಹಿಂಭಾಗ ನೀವು ಕುತ್ಕೊಂಡ್ಬಿಟ್ಟವು ಬಾಗ್ರು ನೋಡಿ. ಈ ರೀತಿ ಜಲ ದಿಗ್ಬಂಧನವಾಗಿದೆ. ನೋಡಿ ಯಾವ ರೀತಿ ಹರಿಯುತ್ತಿದೆ ನೀರು. ದರ್ಗಾಪುರ ಸಮೀಪದಲ್ಲಿ ಮನೆಗಳಿಗೆ ನೀರು ನುಗ್ಗಿ ರಸ್ತೆ ಎಲ್ಲ ನೀರಿನ ಮನೆ ಇದೆ. ಮಳೆಗಾಲದ ನೀರು ಬರ್ತಾ ಇದೆ ನೋಡಿ. ಕೆರೆ ಅಂತಾದ ರಸ್ತೆ, ಕೆರೆಯಲ್ಲಿ ಹಳ್ಳವಾಗಿದೆ ನೋಡಿ. ನಮ್ಮ ಸ್ನೇಹಿತ ಒಬ್ಬ ಇಲ್ಲಿ ಫೋನಲ್ಲಿ ಮಾತಾಡಿ ಕಟ್ಟೆ ಮೇಲೆ ಕೂತಿದ್ದಾರೆ. ನೀರೊಳಗೆ ಕಿಲಿಯಕ್ಕಾಗ್ದಿರಾ ನೋಡಿ. ಮನೆಯ ಮುಂಭಾಗ ಎಷ್ಟು ನೀರು ಹರಿಯುತ್ತಿದೆ. ದರ್ಗಾಪುರ ಇದು ನೋಡಿ. ಮನೆಯ ಮುಂಭಾಗ ಎಲ್ಲ ಮನೆಗೆ ನೀರು ನುಗ್ದು ಅಂತ ಅಡ್ಡ ಹಾಕಿದ್ದಾರೆ. ಹುಷಾರಣ್ಣ. ಮೊದಲೇ ಒಳಗಾಕ್ಬಿಡಕಾಯ್ತಿದ್ದು. ಹ್ಞೂ ಹ್ಞೂ ನೋಡಿ ಯಾವ ರೀತಿ ಮನೆಗಳಲ್ಲಿ ಎಲ್ಲ ನುಗ್ತಾ ಇದೆ ನೀರು. ನೋಡಿ ನೋಡ್ರಿ ಮರ ಮಳೆಯಿಂದ ಉರುಳೋಗಿದೆ. ದಿಗ್ಬಂಧನ ತೋಟ ಬೆಳೆದೆಲ್ಲ ಮೇಲೆ ಮುಳುಗೋಯ್ದೆ ಇಲ್ಲಿ.
ಎಲ್ಲ ನೀರು ತುಂಬಿ ಮನೆ ಬುಡಕ್ಕೆ ಹೋಗಿವೆ, ಎಲ್ಲ ಕಟ್ಟೆ ಹಾಕಿದ್ದಾರೆ. ಮನೆಯೆಲ್ಲ ಬಿದ್ದೋಗುವ ಮಳೆ ಪಕ್ಕದಲ್ಲಿ ಇಷ್ಟು ನೀರ ರೀತಿ ಇದೆ ನೋಡಿ. ಎಲ್ಲ ಈಗ ಹೋಯ್ತಾ ನೋಡ್ರಿ. ನಾಗರಿಕರಿಗೆಲ್ಲ ಮೀನು ಎಗರ್ತವೆ. ಮಳೆ ಹುಯ್ತದೆ, ನೀರು ಹರಿತದೆ. ಅಪ್ಪನವರು ಎಲ್ಲ ಮಾಡ್ತೀನಿ, ಹೆಣ್ಮಕ್ಳವಲ್ಲ, ಅಷ್ಟು ಹೆಣ್ಮಕ್ಳು ಬರ್ತೀನಿ. ಏನು ಸಮಾಚಾರ?